ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನೆಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ಇವತ್ತು ನಾನು ಒಂದು ಪುರಾತನವಾದ ಒಂದು ಟೆಂಪಲ್ ಬಗ್ಗೆ ನಿಮಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಇದು ಎಲ್ಲಿ ಬರುತ್ತೆ ಅಂದರೆ ಹಾಸನದಿಂದ ಕೇವಲ 16 ಕಿಲೋಮೀಟರ್ ನೀವು ಹೋದರೆ ಮುಂದಕ್ಕೆ ಬೇಲೂರು ರೋಡಲ್ಲಿ ನಿಮಗೆ ಇದು ಸಿಗುತ್ತೆ. ಸೊ ಈ ದೇವಸ್ಥಾನ ಏನಿದೆಯಲ್ಲ, ಇದು ಬೇಲೂರು ಮತ್ತು ಹಳೆಬೀಡಲ್ಲಿ ಏನು ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ಅದಕ್ಕಿಂತ ಮುಂಚೆನೇ ಕಟ್ಟಿಸಿದಂಥ ದೇವಸ್ಥಾನ. ಅಫ್ಕೋರ್ಸ್ ಇದು ಕೂಡ ಆಗಿರೋದು ಹೊಯ್ಸಳ ಕಾಲದಲ್ಲೇ, ಆದರೆ ಅವೆರಡು ಶುರು ಮಾಡೋದಕ್ಕೂ ಮುಂಚೆನೇ ಇದನ್ನ ಶುರು ಮಾಡಿ ಕಟ್ಟಿಸಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು 12ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಆಲ್ಮೋಸ್ಟ್ ಒಂದು ಇಯರ್ ಅಂತ ಅಂದರೆ 1113 AD ಅಂತ ಹೇಳ್ಬೋದು. ಈ ಟೆಂಪಲಿಗೆ ಹೋಗ್ತಾ ಅಂತೂ ಪ್ರಕೃತಿ ಸೌಂದರ್ಯ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೀವು, ಯಾಕೆಂದರೆ ಸುತ್ತಮುತ್ತ ಹೊಲಗಳೆಲ್ಲ ಇದೆ, ಆಮೇಲೆ ಹೋಗ್ತಾ ಕೆರೆ ಎಲ್ಲ ಸಿಗುತ್ತೆ. ಸೊ ಎಕ್ಸ್ಪೆಷಲಿ ನೀವು ಈ ರೈನಿ ಸೀಸನಲ್ಲಿ ಅಥವಾ ಸಮ್ಮರ್ ಸೀಸನ್ ಬಿಟ್ಟು ಬೇರೆ ಸೀಸನಲ್ಲಿ ಯಾವಾಗಲೇ ಹೋದ್ರು ತುಂಬ ಗ್ರೀನರಿ ಆಗಿರುತ್ತೆ. ಸೊ ಹಂಗಾಗಿ ತುಂಬಾ ಎಂಜಾಯ್ ಮಾಡ್ತೀರಾ. ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ನಿಮಗೆ ಒಂದು ಸಣ್ಣ ಹಳ್ಳಿ ಸಿಗುತ್ತೆ. ಸೊ ಹಳ್ಳಿ ಪಕ್ಕದಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸರ್ಕಾರದವರಾಗಲಿ ಅಥವಾ ಹಳ್ಳಿಯವ್ರ ಗ್ರಾಮ ಪಂಚಾಯತಿ ಆಗಲಿ ತುಂಬಾ ಕ್ಲೀನ್ನೆಸ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ರೋಡ್ ಆಗಲಿ ಮಿಕ್ಕದ್ದಾಗಲಿ, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಕಾರ್ಗಳಾಗಲಿ ವೆಹಿಕಲ್ಗಳಾಗಲಿ ಅಲ್ಲಿ ಪಾರ್ಕ್ ಮಾಡ್ಬೋದು. ಅದಾಗಿ ನೀವು ಟೆಂಪಲ್ ಒಳಗಡೆ ಹೋದರೆ ಅದು ನಿಮಗೆ ಟೆಂಪಲ್ ಬಗ್ಗೆ ಮಾಹಿತಿ ಎಲ್ಲ ಇದೆ. ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ಈ ಟೆಂಪಲ್ಲು ಒಂದು ರೀತಿ ಸ್ಟಾರ್ ಶೇಪಲ್ಲೆಲ್ಲ ಈ ಬೇಲೂರು ಹಳೆಬೀಡಲ್ಲೆಲ್ಲ ಒಂಥರ ಕಟ್ಸಿದ್ದಾರೆ. ಬಟ್ ಇದು ಆ ಥರ ಬರಲ್ಲ. ಇದು ಕೂಡ ಹೊಯ್ಸಳರೇ ಆಗಿರೋದ್ರಿಂದ ಒಂದು ಅವ್ರದ್ದು ಸಿಂಬಾಲಿಕ್ ಇದೆ, ಬಟ್ ಆದರೆ ಬೇರೆ ರೀತಿಲಿ ಕಟ್ಟಿದ್ದಾರೆ. ಯಾಕೆಂದರೆ 4 ಗರ್ಭಗುಡಿಗಳು ಬರೋ ಅಂಥದ್ದು ಕಟ್ಟಿದ್ದಾರೆ. ಸೊ ಒಂದೊಂದು ಗರ್ಭಗುಡಿಲೂ ಕೂಡ ಒಂದೊಂದು ದೇವ್ರನ್ನ ಸ್ಥಾಪಿಸಿದ್ದಾರೆ. ಆದರೆ ಮೇನ್ ಈ ಟೆಂಪಲ್ಲು ಶ್ರೀ ಲಕ್ಷ್ಮೀ ದೇವಿಗೆ ಇದನ್ನ ಡೆಡಿಕೇಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮೇನ್ ಇಲ್ಲಿಂದ ಏನಪ್ಪ ಅಂದರೆ ಇಲ್ಲಿ 2 ಭೂತಗಳನ್ನ ನೋಡ್ಬೋದು ನೀವು ಕಾಳಿ ದೇವಸ್ಥಾನದ ಪಕ್ಕದಲ್ಲಿ. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದಾಗ ನೀವು ಅಬ್ಸರ್ವ್ ಮಾಡಿ ಅದನ್ನ. ಸೊ ಅವೆರಡು ಇಂಡಿಯಾದಲ್ಲೇ ಒಂದು ಭೂತಗಳನ್ನ ಕೆತ್ತನೆ ಏನು ಮಾಡಿದ್ದಾರೆ ಕಲ್ಲಲ್ಲಿ, ಅದರಲ್ಲಿ ಇಂಡಿಯಾದಲ್ಲೇ ದೊಡ್ಡ ಭೂತದ್ದು ಕೆತ್ತನೆಗಳು ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಹೋದಾಗ ಅದನ್ನ ಗಮನಿಸಿ. ಅದ್ರ ಜೊತೆಗೆ ಇಡೀ ಟೆಂಪಲ್ ಸುತ್ತಮುತ್ತ ಈ ಮಹಾಭಾರತ ಹಾಗೂ ರಾಮಾಯಣದ ಬಗ್ಗೆ ಇರುವಂಥ ಕಥೆಗಳು, ಅದ್ರ ಬರುವಂಥ ಪಾತ್ರಗಳು ಅದನ್ನೆಲ್ಲ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಸೊ ಅದನ್ನೆಲ್ಲ ನೋಡಿ ನೀವು ಎಂಜಾಯ್ ಮಾಡ್ಬೋದು.
ಅದರ ಜೊತೆಗೆ ನೀವು ಮಹಾಕಾಳಿ ದೇವರನ್ನ ನೋಡ್ಬೋದು. ಆಮೇಲೆ ಅದನ್ನು ನೋಡ್ಕೋತಾ ಬಂದರೆ ಒಳಗಡೆನೂ ಕೂಡ ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಅದನ್ನೆಲ್ಲ ನೋಡ್ತಾ ಹೋಗ್ಬೋದು. ಸೊ ಟೋಟಲಿ 4 ದೇವರು, ಒಂದು ಲಕ್ಷ್ಮೀ ದೇವಿ, ಒಂದು ಕಾಳಿ ಮಾತೆ ಮತ್ತು ಒಂದು ಶಿವನಿಗೆ ಮತ್ತು ಒಂದು ವಿಷ್ಣುವಿಗೆ, ಈ ಥರ 4 ಗರ್ಭಗುಡಿಗಳಲ್ಲಿ 4 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಕ್ಷ್ಮೀ ದೇವಿ ಏನಿದ್ದಾರೆ ಇಲ್ಲಿ, ಸಾಮಾನ್ಯವಾಗಿ ಲಕ್ಷ್ಮೀ ದೇವಿ ಕೂತ್ಕೊಂಡಿರೋ ಥರ ಕಮಲದ ಮೇಲೆ ಅಥವಾ ವಿಷ್ಣು ಮೇಲೆ ಈ ಥರ ನೋಡ್ಬೋದು. ಬಟ್ ಇಲ್ಲಿ ನಿಂತ್ಕೊಂಡಿರೋ ಲಕ್ಷ್ಮೀ ದೇವಿನ ನೀವು ದೇವಸ್ಥಾನದಲ್ಲಿ ನೋಡ್ಬೋದು. ಅದರ ಜೊತೆಗೆ ಪಕ್ಕದಲ್ಲೇ ಒಂದು ಕೆರೆ ಇದೆ. ಸೊ ಆ ಕೆರೆ ಕಡೆ ಹೋಗ್ಬಿಟ್ಟು ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಂತೂ ತುಂಬಾ ಭರ್ತಿಯಾದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ವೀಡಿಯೋದಲ್ಲಿ ಮುಂದೆ ನೀವು ನೋಡ್ಬೋದು, ಅದನ್ನ ತುಂಬಾ ಅದ್ಭುತವಾಗಿದೆ. ಸೊ ನೀವು ಹೋಗಿ ಈ ಥರ ಎಕ್ಸ್ಪೆಷಲಿ ಫೋಟೋ ಶೂಟ್ ಮಾಡ್ಕೊಳ್ಳೋರಿಗೆ, ಆಮೇಲೆ ಈ ಹಿಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಂಥವ್ರಿಗಂತೂ ತುಂಬಾ ಒಳ್ಳೆ ಜಾಗ. ಈ ದೇವಸ್ಥಾನ ನೋಡ್ಕೊಂಡು ನೀವು ಎಂಜಾಯ್ ಮಾಡಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಮೌಂಟೇನ್ ರೀತಿ ಏನಾರು ಎಂಜಾಯ್ ಮಾಡಬೇಕು ಅಂದರೆ, ಇದು ಯಾಕೆಂದರೆ ಕೆಳಗಡೆ ಇರೋ ಭಾಗದಲ್ಲಿರೋ ದೇವಸ್ಥಾನ ಇದು. ನೀವು ಸ್ವಲ್ಪ ಬೆಟ್ಟದ ಮೇಲೆ ಹೋಗಿ ಒಂದು ದೇವಸ್ಥಾನ ನೋಡಬೇಕು ಅಥವಾ ಎಂಜಾಯ್ ಮಾಡಬೇಕು ಅಂದರೆ ಅಲ್ಲೇ ಸೀಗೆಗುಡ್ಡ ಅಂತ ಒಂದು ಬರುತ್ತೆ. ಸೀಗೆಗುಡ್ಡದ ಹತ್ರ ಒಂದು ದೇವಸ್ಥಾನ ಇದೆ, ಒಂದು ಶಿವನ ದೇವಸ್ಥಾನ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಪಕ್ಕದಲ್ಲೇ ಇದೆ, ಅಲ್ಲಿಂದ ಒಂದು 6 ಕಿಲೋಮೀಟರ್ನೋ ಇದೆ. ಸೊ ಅದನ್ನು ಕೂಡ ಹೋಗ್ಬೋದು. ಅಲ್ಲಿಂದ ನೀವು ಇನ್ನೂ ಒಂದು ಟೆಂಪಲ್ ಇದೆ, ಒಂದು 5 ಕಿಲೋಮೀಟ್ರಲ್ಲಿ ಅದು ತುಂಬ ಹೊಯ್ಸಳ ಕಾಲದ್ದು ಕೊಂಡಜ್ಜ ಶ್ರೀ ಲಕ್ಷ್ಮೀ ವರದರಾಜ ಟೆಂಪಲ್ ಅಂತ. ಅದು ಕೂಡ ನಾನು ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ಸೊ ಅದರಲ್ಲಿ ವಿಷ್ಣು 15 ಅಡಿ ಇದ್ದಾರೆ. ಸೊ ಹಾಗಾಗಿ ಅದನ್ನೆಲ್ಲ ನೀವು ನೋಡ್ಬೋದು. ನನ್ನ ಎಲ್ಲ ವೀಡಿಯೋಗಳನ್ನು ನೆಕ್ಸ್ಟು ವಾಚ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.